ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವೀಟಿ ಫರ್ನಾಂಡಿಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಮತ್ತೆ ಒಂದು ಜೆನ್ಯೂನ್ ರೆಮಿಡಿನ ತಂದಿದ್ದೀನಿ. ನಾನು ಯಾವುದೇ ರೆಮಿಡಿನ ಅಪ್ಲೈ ಮಾಡದೆ ನನಗೆ ರಿಸಲ್ಟ್ ಬರ್ದೆ ನಿಮ್ಮ ಜೊತೆ ಶೇರ್ ಮಾಡಲ್ಲ. ಇವತ್ತು ಶೇರ್ ಮಾಡ್ತಿರೋ ರೆಮಿಡಿ ಬಂದು ನಿಮ್ಮ ಟ್ಯಾನಿಂಗ್. ಮುಖದ ಟ್ಯಾನ್ ಬಗ್ಗೆ ಮಾತಾಡ್ತಾ ಇಲ್ಲ, ಕೈ ಮತ್ತೆ ಕಾಲ್ಗಳಿಗೆ ಆಗೋ ಸನ್ ಟ್ಯಾನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸನ್ ಟ್ಯಾನ್ ವಿಚ್ ಇಸ್ ವೆರಿ ಕಾಮನ್. ನಮ್ಮ ಮುಖ, ನೆಕ್, ಕೈಗಳಿಗೆ ನಾವು ಯಾವತ್ತೂ ಸನ್ಸ್ಕ್ರೀನ್ ಹಾಕೊಳ್ತೀವಿ, ತುಂಬಾ ಚೆನ್ನಾಗಿ ಕೇರ್ ಮಾಡ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ನಮ್ಮ ಕಾಲು, ನಾವು ಸನ್ಸ್ಕ್ರೀನ್ ಹಾಕೊಳ್ಳಲ್ಲ, ಅದಕ್ಕೆ ತಕ್ಕಂತೆ ಯಾವುದೇ ಒಂದು ಕೇರ್ ಕೂಡ ನಾವು ತಗೊಳ್ಳೋದಿಲ್ಲ. ನಾವು ಯೂಶುವಲಿ ನಮ್ಮ ಕಾಲಿಗೆ ಸನ್ಸ್ಕ್ರೀನ್ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡ್ತೀವಿ. ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ಮುಖಕ್ಕೆ ಟ್ಯಾನ್ ಆದಾಗ ಅಟ್ಲೀಸ್ಟ್ ಒಂದು 2 ವೀಕ್ಸ್ ಅಲ್ಲಿ ಆ ಟ್ಯಾನ್ ಹೋಗ್ಬೋದು. ಬಟ್ ನಮ್ಮ ಕಾಲು ಅಥವಾ ನಮ್ಮ ಕೈಗೆ ಟ್ಯಾನ್ ಆದಾಗ ಇದು ಹೋಗ್ಲಿಕ್ಕೆ ತುಂಬಾ ಮಂತ್ ಬೇಕಾಗುತ್ತೆ. ನಿಮಗೆ ನಾನು ಪ್ರೂಫ್ ಸಮೇತ ತೋರಿಸ್ತಿದ್ದೀನಿ. ಇದು ನಂದು 2 ಮಂತ್ ಬ್ಯಾಕ್ ಕ್ಲಿಪ್. ನಾನು ಎವ್ರಿ ಡೇ ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ರಿಂದ 2 ವಾರ ಕಂಟಿನ್ಯೂಸ್ ಹೋಗಿದ್ದೆ ಬಿಸಿಲಿಗೆ. ಸೊ ಹೇಗೆ ಟ್ಯಾನ್ ಆಗಿದೆ ನೋಡಿ, ನನ್ನ ಕಾಲು ಸುಟ್ಟೋಗಿದ್ದ ಥರ ಲಿಟ್ರಲಿ. ಎಲ್ಲಿ ಸ್ಯಾಂಡಲ್ಸ್ ಇದೆಯೋ ಅದಿಷ್ಟು ಜಾಗ ಸೇಫ್ ಆಗಿದೆ, ಬಟ್ ಎಲ್ಲಿ ಓಪನ್ ಆಗಿತ್ತೋ ಅದಿಷ್ಟು ಪ್ಲೇಸ್ ಟ್ಯಾನ್ ಆಗಿದೆ. 2 ಮಂತಲ್ಲಿ ನಾನು ವೀಕ್ಲಿ ಒನ್ಸ್ ಮಾತ್ರ ಆ ರೆಮಿಡಿನ ಹಾಕಿದ್ದೆ. ಥ್ರೈಸ್ ಇನ್ ಅ ವೀಕ್ ಹಾಕಿದಿದ್ರೆ ಬೇಗ ರಿಕವರ್ ಆಗ್ತಿತ್ತು. ಬಟ್ ಆ ಟ್ಯಾನ್ ತುಂಬ ಡಾರ್ಕ್ ಆಗಿತ್ತು ಆ್ಯಂಡ್ ಅಷ್ಟು ಟ್ಯಾನ್ ಆಗಿದ್ದು ಅದೇ ಫಸ್ಟ್ ಟೈಮ್. ಬಟ್ ಇಷ್ಟು ಚೆನ್ನಾಗಿ ರಿಕವರ್ ಆಗಿದೆ. ಐ ಆಮ್ ರಿಯಲಿ ಹ್ಯಾಪಿ. ಇವತ್ತೊಂದು ರೆಮಿಡಿನ ನಾನು ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಆ ರೆಮಿಡಿ ಯೂಸ್ ಮಾಡ್ಕೊಂಡು ನಿಮ್ಗೆ ಅಟ್ಲೀಸ್ಟ್ ವಿದಿನ್ 1 ಮಂತ್ ಅಲ್ಲಿ ಕಂಪ್ಲೀಟ್ ಟ್ಯಾನ್ ಹೋಗ್ಬೋದು. ಇಟ್ ಡಿಪೆಂಡ್ಸ್ ಆನ್ ಆ ಟ್ಯಾನ್ ಯಾವ ಲೆವೆಲ್ ಅಲ್ಲಿ ಇದೆ ಅಂತ. ಸಿಕ್ಕಾಪಟ್ಟೆ ಟ್ಯಾನ್ ಆದ್ರೆ ತುಂಬಾ ಟೈಮ್ ಬೇಕಾಗುತ್ತೆ ಅಂಡ್ ತುಂಬಾ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ. ಬಟ್ ಟ್ಯಾನ್ ಅನ್ನುವಂಥದ್ದು ಈ ಜಸ್ಟ್ ತುಂಬಾ ಲೈಟ್ ಆಗಿ ಆಗಿದೆ ಅಂದ್ರೆ ವಿದಿನ್ ವೀಕ್ ಅಲ್ಲಿ ಕೂಡ ಹೋಗ್ಬೋದು. ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ 2 ಟೇಬಲ್ ಸ್ಪೂನ್ ಆರೆಂಜ್ ಪೀಲ್ ಪೌಡರ್ ಹಾಕಬೇಕು. ಇದು ಎಲ್ಲ ಮೆಡಿಕಲ್ ಸ್ಟೋರ್ ಅಥವಾ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಆಮೇಲೆ ಒಂದು 1/4 ಕಪ್ನಷ್ಟು ಕಡಲೆ ಹಿಟ್ಟು. ನಾನಿಲ್ಲಿ ಕಾಲಿಗೆ ಮಾತ್ರ ಹಾಕ್ಕೊಳ್ತಿರೋದ್ರಿಂದ ಇಷ್ಟು ತಗೊಳ್ತಾ ಇದ್ದೀನಿ. ನೀವು ಕಾಲು ಮತ್ತು ಕೈಗೆ ಎರಡಕ್ಕೂ ಆದರೆ ಇನ್ನೂ ಜಾಸ್ತಿ ಕಡಲೆ ಹಿಟ್ಟು ತೊಗೊಳ್ಳಿ. ಕಡಲೆ ಹಿಟ್ಟು ಎಷ್ಟು ತೊಗೊಳ್ತೀರಾ ಅದರ ಅರ್ಧದಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳ್ಬೇಕು. ಪ್ಯಾಕೆಟಲ್ಲಿ ಅಕ್ಕಿ ಹಿಟ್ಟು ಆರಾಮಾಗಿ ಸಿಗುತ್ತೆ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ. ಇದು ಅಡುಗೆಗೆ ಹಾಕೋ ಅರಿಶಿಣ ಅಲ್ಲ, ನಾವು ಮುಖಕ್ಕೆ ಹಚ್ಕೊಳ್ತೀವಲ್ವ ಅದೇ ಅರಿಶಿಣ. ನಿಮಗೆ ಟರ್ಮರಿಕ್ಕಿಂದ ಅಲರ್ಜಿ ಇದ್ದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ, 1/4 ಟೇಬಲ್ ಸ್ಪೂನಷ್ಟು. ಬಟ್ ಯೂಶ್ವಲಿ ಯಾರಿಗೂ ಕಾಲಿಗೆ ಅಲರ್ಜಿ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು 1/4 ಕಪ್ಪಷ್ಟು ಹಾಲು. ಇದು ನನ್ನ ಪ್ಯಾಕೆಟ್ ಹಾಲು, ಇದನ್ನು ಬಾಯ್ಲ್ ಮಾಡಿಲ್ಲ, ಹಾಗೆ ಫ್ರಿಜ್ಜಿಂದ ಡೈರೆಕ್ಟಾಗಿ ತೊಗೊಂಡು ಬಂದು ಹಾಕ್ತಿದ್ದೀನಿ. 1/4 ಕಪ್ ಜಾಸ್ತಿ ಅನಿಸಿದರೆ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಒಂದು ಹದಕ್ಕೆ ತರಬೇಕು. ಯಾವುದೇ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಫ್ ನಿಮಗೆ ಹಾಲು ಇಷ್ಟ ಇಲ್ಲ ಅಂದರೆ ಮೊಸರು ಕೂಡ ಹಾಕ್ಕೊಳ್ಬೋದು. ಇದೊಂದು ಸ್ವಲ್ಪ ದಪ್ಪ ಆಯಿತು, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಈ ಹದಕ್ಕೆ ಬರಬೇಕು. ಇದೇನಕ್ಕೆ ಈ ಹದಕ್ಕೆ ಹೇಳಿದ್ದೀನಿ ಅಂದರೆ, ತುಂಬ ತೆಳುವಾದರೆ ಕಾಲಿಂದ ಎಲ್ಲ ಸೋರಿ ಕೆಳಗೆ ಬರುತ್ತೆ, ಕೈಕಾಲಿಂದ ಸೋರಿಬಿಟ್ಟು. ಇಷ್ಟು ಥಿಕ್ಕಾಗಿದ್ದರೆ ಕಾಲ ಮೇಲೇ ಸ್ಟಿಕ್ ಆಗಿರುತ್ತೆ. ಸೊ ಈ ಹದಕ್ಕೆ ತಂದ್ಕೊಳ್ಳಿ. ಕೈಕಾಲನ್ನ ಸ್ವಲ್ಪ ನೀರಲ್ಲಿ ತೊಳೆದು ಟವಲಲ್ಲಿ ಒರೆಸಿ ಈ ರೆಮಿಡಿನ ಹಚ್ಕೋತಾ ಬನ್ನಿ. ನೀಟಾಗಿ ಪ್ಲೇನಾಗಿ ಹಚ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಆದಷ್ಟು ಕಾಲಿದ ಅಡಿಭಾಗನ ಅವಾಯ್ಡ್ ಮಾಡಿ, ಯಾಕಂದರೆ ಪೇಸ್ಟ್ ಕೆಳಗಡೆ ತಾಗ್ಬಿಟ್ರೆ ನೆಲ ಎಲ್ಲ ಅರಿಶಿಣ ಆಗಿಬಿಡುತ್ತೆ. ಬೆಟರ್ಕಿ ನೀವು ಇದನ್ನು ಬಾತ್ರೂಮಲ್ಲೇ ಮಾಡಿ ಅಥವಾ ಹೊರಗಡೆ ಮಾಡಿ, ಇಲ್ಲ ಅಂದರೆ ಆ ಪೇಸ್ಟ್ ಮನೆ ತುಂಬ ಆಗಿಬಿಡುತ್ತೆ. ಆರೆಂಜ್ ಪೀಲ್ ಪೌಡರ್ ಅನ್ನುವಂಥದ್ದು ರಿಚ್ ಇನ್ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್. ಈ ಡಲ್ ಸ್ಕಿನ್ನ ಬ್ರೈಟನ್ ಮಾಡುತ್ತೆ, ಎಕ್ಸ್ಫೋಲಿಯೇಟ್ ಮಾಡಿ ಡೆಡ್ ಸ್ಕಿನ್ ಸೆಲ್ಸ್ನ ಕೂಡ ತೆಗೆಯುತ್ತೆ. ಆ್ಯಂಡ್ ಟ್ಯಾನಿಂಗಿಗೆ ಇದು ನಂಬರ್ 1. ಟರ್ಮರಿಕ್ ಅಥವಾ ಅರಿಶಿಣ, ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುತ್ತೆ. ಈ ಸ್ಕಿನ್ ಟೋನನ್ನು ಈವನ್ ಮಾಡಿ ನ್ಯಾಚುರಲ್ ಆಗಿ ಗ್ಲೋ ಕೊಡುತ್ತೆ. ಕಡಲೆ ಹಿಟ್ಟಂತೂ ಎಲ್ರಿಗೂ ಗೊತ್ತು, ಇದೊಂದು ನ್ಯಾಚುರಲ್ ಕ್ಲೆನ್ಸರ್. ಎಕ್ಸೆಸ್ ಆಯಿಲ್, ಡರ್ಟ್ ಎಲ್ಲ ತೆಗೆದು ಜೆಂಟ್ಲಿ ಎಕ್ಸ್ಫೋಲಿಯೇಟ್ ಕೂಡ ಮಾಡುತ್ತೆ. ಸ್ಕಿನ್ನ ಸ್ಮೂತ್ ಮತ್ತು ಬ್ರೈಟ್ ಮಾಡೋದ್ರಲ್ಲಿ ಇದು ನಂಬರ್ 1. ಅಕ್ಕಿ ಹಿಟ್ಟು ಏನಕ್ಕಂದರೆ ಮೈಲ್ಡ್ ಫಿಸಿಕಲ್ ಎಕ್ಸ್ಫೋಲಿಯೇಷನನ್ನು ಕೊಡುತ್ತೆ. ಸೊ ದ್ಯಾಟ್ ಈ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗಿ ಸ್ಕಿನ್ನನ್ನು ಬ್ರೈಟರ್ ಮತ್ತು ಸ್ಮೂತ್ ಕೂಡ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮಿಲ್ಕಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು ಜೆಂಟ್ಲಿ ಎಕ್ಸ್ಫೋಲಿಯೇಟ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡಿ ಸಾಫ್ಟಾಗಿ ಇರಿಸುತ್ತೆ. ನಮ್ಮ ಮುಖಕ್ಕೆ ಹೇಗೆ ನಾವು ಮಾಯ್ಶ್ಚರೈಸರ್ನ ಹಾಕಿ ಕೇರ್ ಮಾಡ್ತೀವೋ, ಹಾಗೆ ನಮ್ಮ ಕಾಲಿಗೆ ನಾವು ಮಿಲ್ಕ್ ಮುಖಾಂತರ ಅದೇ ರೀತಿ ಕೇರ್ ಮಾಡ್ತಿದ್ದೀವಿ. ಯಾವತ್ತೂ ತುಂಬ ಸನ್ ಎಕ್ಸ್ಪೋಜರ್ಗೆ ಹೋಗಬೇಡಿ. ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಸನ್ ಎಕ್ಸ್ಪೋಜರ್ ಇಸ್ ಫೈನ್.
ಬಟ್ ಈ ಮಧ್ಯಾಹ್ನದ ಬಿಸಿಲಿರುತ್ತಲ್ಲ ತುಂಬ ಕೆಟ್ಟದದು. ಈ ಸನ್ಬರ್ನ್, ಡಾರ್ಕನಿಂಗ್, ಟ್ಯಾನ್ ಅಂತೀವಲ್ವ, ಅಥವಾ ಅನ್ಈವನ್ ಪಿಗ್ಮೆಂಟೇಷನ್, ಪ್ರೀಮೆಚ್ಯೂರ್ ರಿಂಕಲ್, ಸ್ಕಿನ್ ಡ್ಯಾಮೇಜ್ ಇದೆಲ್ಲದೂ ಕೂಡ ಬಿಸಿಲಿಂದ ಆಗುತ್ತೆ. ಆದಷ್ಟು ನೀವು ಬಿಸಿಲಿಂದ ದೂರ ಇರಬೇಕು. ಸನ್ಸ್ಕ್ರೀನ್ ಹಾಕೋತೀರಾ, ಅದು ಪ್ರೊಟೆಕ್ಷನ್ ಮಾಡುತ್ತೆ ಅಂತ ಅಂದ್ಕೋತೀರಾ, ಬಟ್ ಯಾವುದಕ್ಕೂ ಕೂಡ ಗ್ಯಾರಂಟಿ ಇಲ್ಲ. ಆ್ಯಂಡ್ ಈ ರೆಮಿಡಿನ ನೀವು ಯಾವುದೇ ಕಾರಣಕ್ಕೂ ಮುಖಕ್ಕೆ ಹಾಕ್ಕೋಬೇಡಿ, ಯಾಕಂದರೆ ಮುಖ ತುಂಬ ಸೆನ್ಸಿಟಿವ್ ಪಾರ್ಟ್. ಕೆಲವ್ರಿಗೆ ಟರ್ಮರಿಕ್ ಆಗಲ್ಲ ಅಥವಾ ಆರೆಂಜ್ ಪೀಲ್ ಪೌಡರ್ ಆಗಲ್ಲ. ಎಸ್ಪೆಷಲಿ ನನ್ನ ಮುಖಕ್ಕೆ ಟರ್ಮರಿಕ್ ಆಗಲ್ಲ, ನಾನು ಯೂಸ್ ಮಾಡಲ್ಲ. ನೀವು ಯಾವುದೇ ಕಾರಣಕ್ಕೂ ಮುಖಕ್ಕೆ ಹಾಕ್ಕೋಬೇಡಿ. ಬಟ್ ನೀವು ಸ್ನಾನ ಮಾಡೋದಿದ್ರೆ ಇನ್ಸ್ಟೆಡ್ ಆಫ್ ಸೋಪ್ ಅಥವಾ ಬಾಡಿ ವಾಶ್ ನೀವು ಇದನ್ನು ಯೂಸ್ ಮಾಡ್ಬೋದು. ಅಕ್ಕಿ ಹಿಟ್ಟಿರೋದ್ರಿಂದ ಬಾಡಿ ತುಂಬ ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಆಗುತ್ತೆ ಆ್ಯಂಡ್ ತುಂಬ ಒಳ್ಳೇದು. ಇದನ್ನು ನೀವು ಸ್ನಾನಕ್ಕೆ ಕೂಡ ಯೂಸ್ ಮಾಡ್ಬೋದು. ನನಗೆ ಮುಖಕ್ಕೆ ಸನ್ ಟ್ಯಾನ್ ಆದರೆ 1 ವೀಕಲ್ಲೇ ರಿಕವರ್ ಆಗುತ್ತೆ. ಬಟ್ ಕೈ ಅಥವಾ ಕಾಲಿಗಾದರೆ, ಎಸ್ಪೆಷಲಿ ಕಾಲಿಗಾದರೆ ಮಂತ್ ಬೇಕಾಗುತ್ತೆ. ಅಟ್ಲೀಸ್ಟ್ 1 ಮಂತ್ ರಿಕವರ್ ಆಗಲಿಕ್ಕೆ ಬೇಕೇ ಬೇಕು. ಅದು ನಂಗೆ ಗೊತ್ತಿಲ್ಲ ನನಗೆ ಮಾತ್ರನಾ ಅಥವಾ ಎಲ್ಲರಿಗೂ ಅಂತ, ಬಟ್ ಇದು ನನ್ನ ಪ್ರಾಬ್ಲಮ್. ನಾನು ಆಲ್ಮೋಸ್ಟ್ ಎಲ್ಲ ಕಡೆ ಈ ಪೇಸ್ಟ್ನ ಹಾಕಿಬಿಟ್ಟಿದ್ದೀನಿ. ಇದನ್ನು ನೀವು 30 ಮಿನಿಟ್ಸ್ ಇಡಬೇಕು. ಇಫ್ ನಿಮಗೆ 30 ಮಿನಿಟ್ಸ್ ಆಗಲ್ಲ ಅಂದರೆ ಅಟ್ಲೀಸ್ಟ್ 15 to 20 ಮಿನಿಟ್ಸ್ ಇಡಿ. 15 to 20 ಮಿನಿಟ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಯಾಕಂದರೆ ಗಟ್ಟಿ ಆಗುತ್ತೆ. ನೀರು ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಫೇಸ್, ಯಾಕಂದರೆ ನೀವು ಎಷ್ಟು ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಹೋಗುತ್ತೆ, ನಿಮ್ಮ ಸ್ಕಿನ್ ಬ್ರೈಟನ್ ಆಗುತ್ತೆ, ಕ್ಲೀನ್ ಆಗುತ್ತೆ, ಡರ್ಟ್ ಎಲ್ಲ ಹೋಗುತ್ತೆ. ಟ್ಯಾನಿಂಗ್ ಇದರಿಂದನೇ ಡೇ ಬೈ ಡೇ ರೆಡ್ಯೂಸ್ ಆಗೋದು. ಹಾಗಾಗಿ ನೀಟಾಗಿ ಎಲ್ಲ ಕಡೆ ಸ್ಕ್ರಬ್ ಮಾಡ್ಕೊಳ್ಳಿ. ನೀವು ಜಸ್ಟ್ ಹಾಕಿಬಿಟ್ಟು ಅದೇ ಕೂಡಲೇ ವಾಶ್ ಮಾಡಿದರೆ ಏನೂ ಪ್ರಯೋಜನ ಇಲ್ಲ. ಇದನ್ನು ಅಟ್ಲೀಸ್ಟ್ 20 to 30 ಮಿನಿಟ್ಸ್ ಇಟ್ಟರೆ ನಿಮ್ಮ ಸ್ಕಿನ್ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆ ಟರ್ಮರಿಕ್ ಅನ್ನುವಂಥದ್ದು ನೀಟಾಗಿ ಎಕ್ಸ್ಫೋಲಿಯೇಟ್ ಮಾಡಿ ನಿಮ್ಮ ಸ್ಕಿನ್ನ ಬ್ರೈಟಾಗಿ ಮಾಡೋದು. ಅದರಿಂದ ಫ್ರೀ ಇರುವಾಗಲೇ ಇದನ್ನು ಮಾಡ್ಕೊಳ್ಳಿ, ಗಡಿಬಿಡಿಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಆ್ಯಂಡ್ 30 ಮಿನಿಟ್ಸ್ಗಿಂತ ಜಾಸ್ತಿ ಕೂಡ ಇಡೋಕ್ಕೆ ಹೋಗಬೇಡಿ, ಯಾಕಂದರೆ ಇದರಲ್ಲಿ ಕಡಲೆ ಇಟ್ಟಿರೋದ್ರಿಂದ ತುಂಬ ಗಟ್ಟಿ ಆಗಿಬಿಡುತ್ತೆ, ಡ್ರೈ ಆಗಿಬಿಡುತ್ತೆ. ಆಮೇಲೆ ಅದು ನಿಮ್ಮ ಸ್ಕಿನ್ಗೆ ಡ್ಯಾಮೇಜ್ ಆಗ್ಬೋದು. ಆದ್ದರಿಂದ ನೀವು 30 ಮಿನಿಟ್ಸ್ಗಿಂತ ಜಾಸ್ತಿ ಇಡಬೇಡಿ. ಎಲ್ಲಾದರೂ ಅದು ಡ್ರೈ ಆದರೂ ಕೂಡ ಫಸ್ಟ್ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡೆ ಅದನ್ನು ಸ್ಕ್ರಬ್ ಮಾಡ್ಕೊಳ್ತಾ ಬನ್ನಿ. ಡ್ರೈ ಇರುವಾಗ ಸ್ಕ್ರಬ್ ಮಾಡಬೇಡಿ, ಅದ್ರ ಮೇಲೆ ನೀರನ್ನ ಚಿಮುಕಿಸಿ ಆಮೇಲೆ ಸ್ಕ್ರಬ್ ಮಾಡ್ಕೋಬೇಕು. ಇಲ್ಲಿ ನಾನು 2 ಕಾಲನ್ನ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಪೇಷನ್ಸ್ ಇಟ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಒಂದು ಸಲ ಸ್ಕ್ರಬ್ ಎಲ್ಲ ಆದಮೇಲೆ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನೆನಪಿರಲಿ, ತಣ್ಣೀರೇ ಆಗಿರಬೇಕು, ಬಿಸಿ ನೀರು ಆಗಿರಬಾರ್ದು. ತಣ್ಣೀರಲ್ಲೇ ಚೆನ್ನಾಗಿ ಎಲ್ಲ ಕಡೆ ವಾಶ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಯಾವುದೇ ರೀತಿ ಪೇಸ್ಟ್ ಇಲ್ಲದೆ ಇರೋ ಥರ ನೋಡಿಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನೋಡಿ, ಇವಾಗಲೇ ನನ್ನ ಕಾಲು ಬ್ರೈಟಾಗಿ ಕಾಣಿಸ್ತಿದೆ. ಇನ್ಸ್ಟೆಂಟ್ ರಿಸಲ್ಟ್ ಅಂತಲೇ ಹೇಳ್ಬೋದು. ಬಟ್ ಇದನ್ನು ಆವಾಗವಾಗ ಯೂಸ್ ಮಾಡಿದರೆ ಮಾತ್ರ ಇದು ಪರ್ಮನೆಂಟ್ ರಿಸಲ್ಟಾಗಿ ಉಳಿಯುತ್ತೆ. ಆ್ಯಂಡ್ ದಿಸ್ ಈಸ್ ಮೈ ಫೈನಲ್ ಲುಕ್. ತುಂಬ ಖುಷಿ ಆಗ್ತಿದೆ. ನಾನು ತುಂಬ ದಿನ ಆದಮೇಲೆ ಇದನ್ನು ಮಾಡ್ತಿರೋದು, ಬಟ್ ಸ್ಟಿಲ್ ಇದೆಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಟ್ಯಾನ್ನ ಕೂಡ ಹೀಗೆ ರಿಮೂವ್ ಮಾಡ್ಕೋಬೋದು. ಈ ರೆಮಿಡಿನ ಅಟ್ಲೀಸ್ಟ್ ವೀಕಲ್ಲಿ ಟ್ವೈಸ್ ಆದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರಲ್ಲ. ಐ ವುಡ್ ಸೇ ಎವ್ರಿ ಡೇ ಹಾಕ್ಕೊಂಡ್ರು ಏನೂ ಕೂಡ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ನಾವು ಕಾಲಿಗೆ ಹಾಕೋದ್ರಿಂದ ಏನೂ ಕೂಡ ಸಮಸ್ಯೆ ಆಗಲ್ಲ. ಬಟ್ ನಿಮ್ಮ ಮುಖಕ್ಕೆ ದಯವಿಟ್ಟು ಹಾಕೊಳ್ಳೋಕೆ ಹೋಗಬೇಡಿ, ಬಿಕಾಸ್ ಕೆಲವೊಮ್ಮೆ ಅದು ಕೆಲವರಿಗೆ ಟರ್ಮರಿಕ್ ಅನ್ನುವಂಥದ್ದು ಅಲರ್ಜಿ ಇರ್ಬೋದು, ಅಥವಾ ಆರೆಂಜ್ ಪೀಲ್ ಪೌಡರ್ ಕೂಡ ಅಲರ್ಜಿ ಆಗಿರ್ಬೋದು. ಸೊ ಲೆಟ್ಸ್ ನಾಟ್ ಯೂಸ್ ಇಟ್ ಫಾರ್ ಫೇಸ್. ಇದನ್ನ ಖಾಲಿ ನಿಮ್ಮ ಕೈ ಅಥವಾ ಕಾಲುಗಳಿಗೆ ಮಾತ್ರ ಯೂಸ್ ಮಾಡಿ. ಏನಾದರೂ ನಿಮಗೆ ಕ್ವೆರೀಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅದ್ರ ಮೇಲೆ ನಾನು ಆನ್ಸರ್ ಮಾಡ್ತೀನಿ. ಅಥವಾ ನಿಮ್ಗೆ ಯಾವ ತರದ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಅದು ಕೂಡ ನಾನು ರೆಡಿ ಮಾಡಿ ನಿಮ್ಮ ಮುಂದೆ ತರ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಕೂಡ ಮಾಡಿ. ಅಂಡ್ ಇದನ್ನ ಟ್ರೈ ಮಾಡಿಬಿಟ್ಟೆ ಲೈಕ್ ಮಾಡಿ. ಮತ್ತೆ ಒಂದು ಜೆನ್ಯೂನ್ ರೆಮಿಡಿ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.